ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಕನಕಪುರದಿಂದ ಆಗಮಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರ ತಾಯಿ. ಆಕ್ಚುಯಲ್ ಪ್ಲಾನ್ ಇದ್ದಿದ್ದು ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರ ಹುಟ್ಟೂರು ದೊಡ್ಡ ಹಲಳಿಗೆ ಹೋಗಿ ಅವರ ತಾಯಿಯ ಆಶೀರ್ವಾದ ಜೊತೆಗೆ ಮನೆ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಬರಬೇಕು ಅಂತ ಇತ್ತು. ಬಟ್ ಇಲ್ಲಿ ಬಹಳ ಕಾಲದ ಅವಕಾಶದ ಕೊರತೆ ಇದೆ. ಸೊ ಈ ಕಾರಣದಿಂದಾಗಿ ಡಿಕೆಶಿ ನಿವಾಸಕ್ಕೆ ಆಗಮಿಸಿದ್ದಾರೆ ಅವರ ತಾಯಿ ಗೌರಮ್ಮ. ತನ್ನ ಮಗ ಇಡೀ ರಾಜ್ಯದ ರಾಜನಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ಆ ಸಾರ್ಥಕ ಗಳಿಗೆಗಳನ್ನು ಸಾರ್ಥಕ ಕ್ಷಣಗಳನ್ನು ಕಣ್ಣು ತುಂಬಿಕೊಂಡು ಸಂತಸ ಪಡುವ ದಿನ ತಾಯಿ ಗೌರಮ್ಮಗೆ. ಇವತ್ತು ಕನಕಪುರಕ್ಕೆ ತೆರಳಬೇಕಾಗಿತ್ತು, ಬಟ್ ಅವರೇ ಬಂದಿದ್ದಾರೆ. ಸಮಯದ ಅಭಾವದಿಂದ ಬೆಂಗಳೂರಿಗೆ ತಾಯಿಯನ್ನು ಕರೆಸಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಇವತ್ತು ಖಂಡಿತವಾಗೂ ಕೂಡ ಡಿಕೆ ಶಿವಕುಮಾರ್ ಅವರ ಕುಟುಂಬಕ್ಕೆ, ಅವರ ಇಡೀ ಕುಟುಂಬದ ಸರ್ವ ಸದಸ್ಯರಿಗೂ ಕೂಡ ಒಂದು ಸಂಭ್ರಮದ ವಾತಾವರಣ. ಕೆಂಕೆರೆ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರ ಕುಟುಂಬ ಬಂದಿದೆ. ಗಮನಿಸ್ತಾ ಇದ್ದೀರಿ, ಡಿಕೆ ಶಿವಕುಮಾರ್ ಅವರ ತಾಯಿ ದೊಡ್ಡಾಲಹಳ್ಳಿಯಿಂದ ಆಗಮಿಸಿದ್ದಾರೆ. ಇವತ್ತು ಸಂಜೆ ನಡೆಯುವಂಥ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ತೆಗೆದುಕೊಳ್ಳುವ ಈ ಸಂದರ್ಭದಲ್ಲಿ ಅವರ ತಾಯಿ ಗೌರಮ್ಮ ಈ ಸಾರ್ಥಕ ಕ್ಷಣಗಳನ್ನು ಕಣ್ಣು ತುಂಬಿಕೊಳ್ಳುವಂಥ ಸನ್ನಿವೇಶ. ಅವರ ಮಕ್ಕಳು ಕೂಡ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಅವರ ತಾಯಿ ಇಳಿಯುವಂಥ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ ಆಗಮಿಸಿದ್ದಾರೆ. 4:05 ಆರಂಭವಾಗುವಂಥ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ರಾಜಭವನದಲ್ಲಿ ತಾಯಿ ಗೌರಮ್ಮ ಕೂಡ ಹಾಜರಿರ್ತಾರೆ. ಅದರ ಮೂಲಕ ಮಗ ರಾಜ್ಯದ ದೊರೆಯಾಗುವಂಥ ಅಭೂತಪೂರ್ವ ಮರೆಯಲಾರದ ಕ್ಷಣಗಳನ್ನು ಅವರು ಸಾಕ್ಷಿ ಆಗ್ತಾ ಇದ್ದಾರೆ. ಅವರ ಜೊತೆ ದೊಡ್ಡಾಲಹಳ್ಳಿಯಿಂದ ಕೆಲವಷ್ಟು ಕುಟುಂಬಸ್ಥರು ಕೂಡ ಆಗಮಿಸಿದ್ದಾರೆ. ಈ ಸಂಭ್ರಮದ ಕ್ಷಣಗಳಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಮಗ ರಾಜ್ಯದ ದೊರೆ ಆಗ್ತಾನೆ ಅಂತ ಹೇಳಿದ್ರೆ ಯಾವ ತಾಯಿಗೆ ಖುಷಿ ಆಗೋದಿಲ್ಲ, ಯಾವ ತಾಯಿಗೆ ಸಂತಸ ಆಗೋದಿಲ್ಲ, ಯಾವ ತಾಯಿಗೆ ಸಂಭ್ರಮ ಆಗೋದಿಲ್ಲ. ಅಂಥ ಅತಿ ದೊಡ್ಡ ಸಂಭ್ರಮದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ರು. ಆ ನಿರೀಕ್ಷೆಯಂತೆ ಮಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರೋದಿದೆಯಲ್ಲ, ತಾಯಿಗೆ ಗರ್ವ, ಹೆಮ್ಮೆ. ಇಷ್ಟು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಅನೇಕ ಮಜಲುಗಳನ್ನು ಆ ತಾಯಿ ನೋಡಿದ್ದಾರೆ. ಈಗ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸುವ ಗಳಿಗೆಯನ್ನು ಕೂಡ ಅವರು ಸಾಕ್ಷೀಕರಿಸ್ತಾ ಇದ್ದಾರೆ.